ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬುಧವಾರ ಹಾಗೆ ಶುಕ್ರವಾರ 2 ದಿನದ ವ್ಲಾಗ್ ಆಗಿರುತ್ತೆ. 1 ವೀಕ್ ಕ್ರಿಸ್ಮಸ್ ಹಾಲಿಡೇಸ್ ಇದ್ದಿದ್ದರಿಂದ ಅಕ್ಕ ಮತ್ತು ಅಕ್ಕನ ಮಕ್ಕಳು ಎಲ್ಲರೂ ಬ್ಯಾಂಗ್ಳೂರಿಂದ ಬರ್ತಾಯಿದ್ರು. ಅಮ್ಮನ ಮನೆಗಿಂತ ಹೊರಟಿದ್ದು ಆ್ಯಕ್ಚುಲಿ. ನನ್ನನ್ನು ಕರಿತಾ ಇದ್ಲು ನಮ್ಮ ಅಕ್ಕ ಬಾ ಅಂತ. ಬಟ್ ನನಗೆ ಒಂದು 2-3 ದಿನ ಬರೋಕ್ಕೆ ಆಗಲ್ಲ ಅಂತ ಹೇಳಿದೆ. ಸೊ ಇಬ್ಬರಿನೂ ಕೂಡ ಒಬ್ಬಳೇ ಇದ್ದಲ್ಲ, ಅವಳಿಗೂ ಕೂಡ ಕ್ರಿಸ್ಮಸ್ ಹಾಲಿಡೇಸ್ ಇತ್ತು. ಹಾಗಾಗಿ ಅಕ್ಕನ ಇಲ್ಲಿಗೆ ಹಾಸನಿಗೆ ಬಂದುಬಿಡು ಅಂತ ಹಾಸನಿಗೆ ಕರೆದೆ. ಸೊ ಮಕ್ಕಳು ಕೂಡ ಆಟ ಆಡ್ಕೊಂಡಿರ್ತಾರೆ 1-2 ದಿನ ಅಂಥೇಳಿ. ಜೊತೆಗೆ ನನ್ನ ಅಕ್ಕನ ಮಗ ನಮ್ಮ ಮನೆಗೆ ಬಂದು ಒಂದು 2-3 ವರ್ಷ ಆಗೋಗ್ಬಿಟ್ಟಿತ್ತು. ಅವನು ಮರ್ತ್ಕೊಂಡೇ ಬಿಟ್ಟಿದ್ದ ನಮ್ಮ ಮನೆ ಹೇಗಿದೆ ಅಂತಲೇ ಮರ್ತ್ಕೊಂಡ್ಬಿಟ್ಟಿದ್ದ. ಸೊ ಅವನು ಕೂಡ 1-2 ದಿನ ಆರಾಮಾಗಿ ಆಟ ಆಡ್ಕೊಂಡಿರಲಿ ಅಂತ ಹಾಸನಿಗೆ ಬರೋದಕ್ಕೆ ಹೇಳ್ಕೊಂಡೆ. ಕ್ರಿಸ್ಮಸ್ ಆಗಿರೋದ್ರಿಂದ ಮಕ್ಕಳಿಗೆ ಕೇಕನ್ನು ಮಾಡಿಟ್ಬಿಟ್ಟು ಅದು ಸ್ವಲ್ಪ ತಣ್ಣಗಾಗೋವರೆಗೆ ಮಕ್ಕಳ ಜೊತೆ ಆಟ ಆಡೋಣ ಅಂದ್ಬಿಟ್ಟು ಹೊರಗಡೆ ಬಂದು ಮಕ್ಕಳ ಜೊತೆ ಶಟಲ್ ಆಡ್ತಾಯಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿನ್ನ. ತೋರಿಸ್ತೀನಿ ತಡೆ, ನೋಡಿಲಿ. ಅಲ್ಲ, ನಾನೇ ಮಾಡಿರೋದು. ಹಾಂ, ಕಟ್ ಮಾಡಿ ಇವಾಗ. ಇಷ್ಟು ಸ್ಪಾಂಜಿಯಾಗಿ ಬಂದಿದೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ? ಸೂಪರ್. ಹೇಗಿದೆ? ಹೇಗಿದೆ ಅಪ್ಪು? ಎಷ್ಟು ಚೆನ್ನಾಗಿದೆ ಅಂದ್ರೆ ಇನ್ನೂ ತಿನ್ಬೇಕು ಅನಿಸ್ತಿದೆ. ನಂಗೆ ತಿನ್ಸಲ್ವಾ? ಹೌದಲ್ವಾ, ನಂಗೆ ತಿನ್ಸಿ. ಮತ್ತೆ ತಿನ್ಸ್ತೀನಿ ತಡೀರಿ. ಪಪ್ಪ ಬಂದ್ರು. ಇವಾಗ ಪಪ್ಪಂಗೆ ತಿನ್ಸ್ಬೇಕು. ಕ್ರಿಸ್ಮಸ್ಗೆ ಕೇಕ್ ಮಾಡ್ಕೊಟ್ಟೆ, ಓಕೆನಾ? ಇದನ್ನ ಸೊಪ್ಪನ್ನ ಕಟ್ ಮಾಡಿ ಹಾಕ್ಬಿಡ್ತಾ ಇದ್ದೀನಿ, ಡೆಕೋರೇಟಿವ್ ಆಗಿರುತ್ತೆ. ನಾನೇನು ಹಾಕಿಲ್ಲ, ಫುಲ್ ಪ್ಲೇನ್ ಕೇಕ್ ಅಷ್ಟೇ. ಇದು ಶುಕ್ರವಾರದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು, ಅಂದರೆ ತುಂಬ ಬೇಗ ಏನೂ ಎದ್ದಿಲ್ಲ, ಯಾಕೆಂದರೆ ಇವಾಗ ಹಾಲಿಡೇಸ್ ಕೂಡ ಇತ್ತು, ಹಾಗೆ ಚಳಿನೂ ಕೂಡ ತುಂಬಾ ಇತ್ತು. ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಎದ್ದೇಳೋದು. ಒಂದು 7 ಗಂಟೆ ಆಗಿತ್ತು ನಾನು ಎದ್ದಾಗ. ಎದ್ದೇಳೋಷ್ಟರಲ್ಲಿ ನನ್ನ ಹಸ್ಬೆಂಡ್ ಕೂಡ ಜಿಮ್ಗೆ ಹೊರಟೋಗ್ಬಿಟ್ಟಿದ್ರು. ಸೊ ನಾನು ಕೂಡ ಎಲ್ಲ ಬ್ರಷ್ ಎಲ್ಲ ಮಾಡ್ಕೊಂಡು ಬಂದು ಹೊರಗಡೆ ಕ್ಲೀನ್ ಮಾಡೋಣ ಅಂದ್ಕೊಂಡು ಹೋಗಿ ಆಚೆ ಎಲ್ಲನೂ ಕಸ ಎಲ್ಲ ಗುಡಿಸಿ. ಇವಾಗ ಗಿಡಗಳದ್ದೆಲ್ಲ ಸ್ವಲ್ಪ ಎಲೆಗಳು ಜಾಸ್ತಿ ಉದುರುತ್ತಾ ಇದೆ. ಸೊ ಹಾಗಾಗಿ ಅದೇ ಸ್ವಲ್ಪ ಜಾಸ್ತಿ ಕೆಲಸ ಆಗಿಬಿಡುತ್ತೆ ಹೊರಗಡೆ ಹೋಗಿಬಿಟ್ರೆ. ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ನೀರೆಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ರಂಗೋಲಿನ ಬಿಟ್ಟು ನಾನು ಒಳಗಡೆ ಬಂದೆ. ಆ್ಯಸ್ ಯೂಶ್ವಲ್ ನಾನು ಹೊರಗಡೆ ಎಲ್ಲ ಕೆಲಸ ಮುಗಿಸಿ ಒಳಗಡೆ ಬಂದ ತಕ್ಷಣ ನನ್ನ ಮೊದಲನೇ ಕೆಲಸ ಅಂತ ಹೇಳಿದ್ರೆ ನನ್ನ ಹೆಲ್ತಿ ಡ್ರಿಂಕನ್ನು ಮಾಡ್ಕೊಳ್ಳೋದು. ಸೊ ಇವತ್ತು ಆಮ್ಲ ಜೊತೆಗೆ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಶುಂಠಿನ ಹಾಕ್ಕೊಂಡು ಜ್ಯೂಸನ್ನು ಮಾಡ್ಕೊಂಡಿದ್ದೆ. ಹಾಗೆ ಈ ಜ್ಯೂಸನ್ನು ಕುಡಿಯೋದಕ್ಕೆ ಅಂತ ಹಾಲ್ಗೆ ಬಂದು ಕೂತ್ಕೊಳ್ಳುವಷ್ಟರಲ್ಲಿ ನನ್ನ ಅಕ್ಕನ ಮಗ ಕೂಡ ಎದ್ದು ಬಂದು ಮಲ್ಕೊಂಡ್ಬಿಟ್ಟಿದ್ದ ಸೋಫಾ ಮೇಲೆ. ಹಾಗೆ ಅವನ ಜೊತೆನೇ ಸ್ವಲ್ಪ ಮಾತಾಡಿಕೊಂಡು ಹಾಗೆ ಹರಟೆ ಹೊಡ್ಕೊಂಡು ಒಂದು 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದೆ ಅವನ ಜೊತೆ. ಸ್ವಲ್ಪ ಚಳಿಯಾಗಿದ್ದರಿಂದ ಇನ್ನಿಬ್ಬರು ಮಕ್ಕಳು ಇನ್ನೂ ಎದ್ದೇ ಇರಲಿಲ್ಲ. ಇವನೇನೋ ಎದ್ಬಿಟ್ಟು ಬಂದುಬಿಟ್ಟಿದ್ದ. ಮೋಸ್ಟ್ಲಿ ನಾನು ಹೊರಗಡೆ ಲೈಟೆಲ್ಲ ಆನ್ ಮಾಡಿದ್ನಲ್ಲ, ಹಾಗಾಗಿ ಎಚ್ಚರಿಕೆ ಆಗಿರಬಹುದು. ಹಾಗಾಗಿ ಬಂದು ಮಲ್ಕೊಂಡಿದ್ದಾನೆ. ಸೊ ನಾನು ನನ್ನ ಜ್ಯೂಸನ್ನು ಕುಡಿದ್ಬಿಟ್ಟು ಬೆಳಗ್ಗೆ ತಿಂಡಿನ ಮುಗಿಸ್ಬಿಡೋಣ ಫಸ್ಟು ಅಂದ್ಬಿಟ್ಟು ತಿಂಡಿ ಮಾಡೋದಕ್ಕೆ ಅಂತ ಕಿಚನ್ಗೆ ಬಂದೆ. ಇವರು ಕೂಡ ಜಿಮ್ಮಿಂದ ಬಂದ ತಕ್ಷಣ ಕೆಲಸಕ್ಕೆ ಹೊರಟ್ಬಿಡ್ತಾರೆ. ಅದಕ್ಕೆ ಅಷ್ಟರೊಳಗಡೆ ತಿಂಡಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಹುಣಸೆ ಗೊಜ್ಜಿನ ಚಿತ್ರಾನ್ನ ಮಾಡ್ತಾರಲ್ವ, ಅದನ್ನು ಮಾಡ್ಕೊಂಬಿಡೋಣ ಅಂತೆಲ್ಲ ಹೆಚ್ಚಿಟ್ಕೋತಾ ಇದ್ದೆ. ಸಿಂಪಲ್ಲಾಗಿಯೇ ಕ್ವಿಕ್ಕಾಗಿಯೇ ಮಾಡ್ಕೋಬೋದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, ಕಡಲೆಬೀಜ, ಕಡಲೆಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಹಸಿರು ಮೆಣಸಿನಕಾಯಿ, ಹಾಗೆಯೇ ಸಣ್ಣಕ್ಕೆ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದಕ್ಕೆ ಸ್ವಲ್ಪ ಅರಿಶಿನದ ಪುಡಿನೂ ಕೂಡ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಸ್ವಲ್ಪ ಹುಣಸೆ ಹಣ್ಣಿಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದರ ರಸವನ್ನು ಹಾಕ್ಕೊಂಡು
ಅದರಲ್ಲಿರುವಂಥ ನೀರಿನಂಶ ಎಲ್ಲ ಹೋಗೋವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಂತರ ಇದಕ್ಕೆ ಅಂತಲೇ ಮಾಡಿಟ್ಟಿರುವಂಥ ಪುಡಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಬೇಕಿದ್ದರೆ ನನ್ನ ಚಾನಲಲ್ಲಿ ಹುಣಸೆ ಗೊಜ್ಜಿನ ಚಿತ್ರಾನ್ನ ಅಂತ ಇದೆ, ದಯವಿಟ್ಟು ಒಮ್ಮೆ ಚೆಕ್ ಮಾಡಿ. ಲಾಸ್ಟಿಗೆ ಇದಕ್ಕೆ ಉಪ್ಪು, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿನ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಟು ಜೊತೆಗೆ ಅನ್ನಕ್ಕೂ ಇಟ್ಬಿಟ್ಟು ಬಂದಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕನೂ ಎದ್ದು ಬ್ರಷೆಲ್ಲ ಮಾಡಿ ಕೂತಿದ್ಲು. ಸೊ ಅವಳಿಗೂ ಸ್ವಲ್ಪ ಆಮ್ಲ ಜ್ಯೂಸನ್ನು ಕೊಟ್ಟು ಸ್ವಲ್ಪ ಬಿಸಿನೀರನ್ನು ಕೊಟ್ಟೆ. ಈ ಕಡೆ ನನ್ನ ಮಗಳೂ ಕೂಡ ಅಷ್ಟರಲ್ಲಿ ಎದ್ದು ಬೆಡ್ ಸ್ಪ್ರೆಡೆಲ್ಲನೂ ಕ್ಲೀನ್ ಮಾಡಿ ಅವಳ ಬ್ಲ್ಯಾಂಕೆಟನ್ನು ಕೂಡ ಮಡಿಸಿ ಎತ್ತಿಡ್ತಾಯಿದ್ಲು. ಅಕ್ಕನ ಮಗಳು ಇನ್ನೂ ಎದ್ದಿರಲಿಲ್ಲ, ಹಾಗಾಗಿ ಇವಳು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು, ಅವಳಿಗೆ ಬೇಜಾರಾಗತ್ತೆ ಅಂತ. ಸೊ ಅವಳು ಎದ್ದಿದ್ದಿದ್ರೆ ಇಬ್ಬರು ಆಟ ಆಡಿಕೊಂಡು ಮಾತಾಡಿಕೊಂಡು ಬರ್ತಿರಲಿಲ್ಲ ಅಷ್ಟು. ಇವಾಗ ಅವಳು ಒಬ್ಬಳೇ ಇದ್ದಾಳಲ್ಲ, ಹಾಗಾಗಿ ಎಲ್ಲ ಕೆಲಸ ಮಾಡ್ಕೋತಾ ಇದ್ದಾಳೆ. ಹೇಗೂ ಕ್ಲೀನಾಗಿತ್ತಲ್ಲ ಅಂತ ನಾನು ಕೂಡ ಕಸ ಎಲ್ಲ ಗುಡಿಸ್ಕೊಂಡು ಒರೆಸ್ಕೊಳ್ಳೋಣ ಅಂದ್ಬಿಟ್ಟು ಮನೆಯೆಲ್ಲ ಕಸ ಗುಡಿಸ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕನೂ ಕೂಡ ಬಂದು ಸ್ವಲ್ಪ ಹೆಲ್ಪ್ ಮಾಡಿದ್ಲು. ನಾನು ಕಸ ಎಲ್ಲ ಗುಡಿಸ್ದಂಗೆ ನಮ್ಮ ಅಕ್ಕನೂ ಕೂಡ ಎಲ್ಲ ಒರೆಸ್ಕೊಂಡು ಬಂದು ಅಷ್ಟರಲ್ಲಿ ನಮ್ಮ ಅಕ್ಕನ ಮಗಳು ಕೂಡ ಎದ್ಲು. ಮಾತಿಲ್ಲ, ಕತೆ ಇಲ್ಲ, ಬರೀ ಇವಳ ಜೊತೆ ಮಾತ್ರ ಮಾತು. ಇಬ್ರು ಹರಟೆ ಹೊಡಿತಾರೆ ಕುತ್ಕೊಂಡು. ಹಾಯ್ ಮಾಡ. ಇವರು ಜಿಮ್ ಮುಗಿಸ್ಕೊಂಡು ಬಂದು ಡ್ಯೂಟಿಗೆ ಅಂತ ಹೊರಡ್ತಾಯಿದ್ರು. ಅವ್ರಿಗೂ ಕೂಡ ಬಾಕ್ಸಿಗೆಲ್ಲ ಕಟ್ಬಿಟ್ಟು ಮಕ್ಕಳು ಎಲ್ಲ ಹೇಗೂ ಎದ್ದಿದ್ರಲ್ಲ ಅವ್ರಿಗೆಲ್ಲ ತಿಂಡಿನ ಕೊಟ್ಬಿಡೋಣ ಅಂತ ಎಲ್ಲರಿಗೂ ಚಿತ್ರಾನ್ನ ಕಲಸಿಟ್ಟಿದ್ದೆ. ಮಕ್ಕಳನ್ನ ತಿಂಡಿಗೆ ಕರೆಯೋಕ್ಕೆ ಅಂತ ಹೋದೆ, ಬಟ್ ಅವ್ರದ್ದೇ ಸಾಮ್ರಾಜ್ಯ ಆಗೋಗ್ಬಿಟ್ಟಿತ್ತು. ಏನೇನೋ ಹಾಡೆಲ್ಲ ಬರ್ಕೊಂಡು ಹಾಡ್ತಾಯಿದ್ರು. ನೀವು ನೋಡಿ ಏನು ಮಾಡ್ತಾಯಿದ್ದಾರೆ ಅಂತ. ಅಲ್ಲ, ನಮ್ಮ ಮಕ್ಕಳು ಸಾಂಗ್ ಬರೀತಾ ಇದಾರೆ ನೋಡಿ. ಇದು ಜೆನ್ನಿ ಯು ಫಾರ್ ಮಿ. ಈಗ ಹೇಳ್ತಾಳೆ ನಮ್ಮ ಶ್ರಾವ್ಯ ಸಾಂಗ್. ಹೇಳ್ಬೇಕು ಹೋಗ್ಲಿ, ಬನ್ನಿನೇ ಹೇಳ್ತಾಳೆ. ಅವಳು ಇಂಗ್ಲಿಷ್ ಸಾಂಗ್ ಚೆನ್ನಾಗಿ ಆಡ್ತಾಳೆ. ಬರೀ ಬ್ಲ್ಯಾಕ್ ಪಿಂಕ್ ಅಲ್ವಾ? ಬ್ಲ್ಯಾಕ್ ಪಿಂಕ್ ನಂಗೂ ಗೊತ್ತಿಲ್ಲ, ಸುಮ್ಮನೆ ನೀನು ಬರ್ದ್ರೆ ಓದ್ತೀನಿ ಅಷ್ಟೇ. ನನ್ನ ಜೊತೆ ಓದ್ ನೀನು. ಅದು ನಿಂಗೆ ರಾಗೋದ್ ಬರಲ್ವಾ? ಇದು ಬರುತ್ತೆ. You know I gotcha, you know that I got you like that, and nobody got. ಅಷ್ಟೇ. You know I got you. You know that I got you. ಹೇಳು ಮತ್ತೆ. ಫುಲ್ ಬರೀತಿದ್ಯಾ ಗೊತ್ತು. ನೀನ್ ಹೇಳಿದ್ರೆ ನಿಜ ನಾನು ಕಂಟಿನ್ಯೂ ಮಾಡ್ತೀನಿ. ಬೇಗ ಹೇಳ್ಬೇಕಪ್ಪ, ನಾನು ವಿಡಿಯೋ ಮಾಡ್ಕೊತಿದ್ದೀನಿ. ಎಲ್ಲರೂ ಬರೀ ಬ್ಲಾಗ್ ಮಾಡೋರೆ. ನಾನು ಬಾಗ್ ಮಾಡಲ್ಲ, ಬೂಗು ಮಾಡಲ್ಲ, ಬಗ್ ಮಾಡಲ್ಲ. ಬೇಗ ಹೇಳು. You know I got you, and I gotta got you like that, and nobody gonna have your back the way you do. Love me just say you do. You know you got me, everything you do, everything you did, everything I wish I was with, makes me feel alright. Just say you do. ಬರೀ ಬ್ಲ್ಯಾಕ್ ಪಿಂಕ್, ರೋಸೆ, ಜೆನಿ, ಲೀಸಾ, ಜಿಸು, ಇವ್ರು 4 ಜನ ಇಟ್ಕೊಂಡು ಬಾತ್ರೂಮ್ ಸಿಂಗರ ಇಲ್ಲ, ಬಾತ್ರೂಮ್ ಸಿಂಗರ್ ಇಲ್ಲ, ಇನ್ನು ಹಾಲಿವುಡ್ ಸಿಂಗರ್. ಇವ್ಳು ಚೆನ್ನಾಗಿ ಹಾಡು ಹೇಳ್ತಾಳೆ, ಇವ್ಳು ಚೆನ್ನಾಗಿ ಡಾನ್ಸ್ ಮಾಡ್ತಾಳೆ. ಹಾಡು ಹೇಳ್ತಾಳೆ, ಡಾನ್ಸ್ ಮಾಡ್ತಾಳೆ. ಓಕೆ, ನಿಂಗೆ ಇಷ್ಟ ಅಲ್ವಾ ಶ್ರಾವ್ಯ ಈ ಥರ ಚಿತ್ರಾನ್ನ? ಸಣ್ಣ ಚಿತ್ರಾನ್ನ ಇಬ್ಬನಿಗೂ ಇಷ್ಟ ಅಲ್ಲ ಚಿನ್ನ? ಈ ಹುಣಸೆ ಹಣ್ಣಿನ ಚಿತ್ರಾನ್ನ ನಮ್ಮ ಮನೇಲಿ ಎಲ್ಲರಿಗೂ, ಅಂದರೆ ನಮಗಾಗಲಿ ಮಕ್ಳಿಗಾಗಲಿ ಎಲ್ಲರಿಗೂ ತುಂಬ ಇಷ್ಟ. ಸಕ್ಕದಾಗಿ ಹೊಟ್ಟೆ ತುಂಬ ತಿಂದು ಜೊತೆಗೆ ಈಗ ಟೀನ ಮಾಡ್ಕೊಳ್ಳೋಕ್ಕೆ ಅಂತ ನಾನು ಕಿಚನ್ಗೆ ಬಂದೆ. ಸಕ್ಕದಾಗಿರುವಂಥ ಮಸಾಲ ಟೀನ ಮಾಡಿಕೊಂಡು 1-2 ಗ್ಲಾಸ್ಗೆ ಹಾಕ್ಕೊಂಡು ನಾನು ಮತ್ತು ಅಕ್ಕ ಇಬ್ಬರೂ ಮಾತಾಡ್ಕೊಂಡು ಕೊಡೋಣ ಅಂದ್ಬಿಟ್ಟು ತೊಗೊಂಡು ಹೋಗಿ ಹಾಲಲ್ಲಿ ಅಕ್ಕನಿಗೂ ಕೊಟ್ಬಿಟ್ಟು ನಾನು ಕೂಡ ಟೀನ ಕುಡಿತಾ ಅದು ಇದು ಅಂತ ಅಕ್ಕನ ಜೊತೆ ಮಾತಾಡ್ಕೊಂಡು ಕೂತಿದ್ದೆ. ಜೊತೆಗೆ ನಮ್ಮ ಮಕ್ಕಳು ನೋಡಿ ಅಲ್ಲಿ ಹಿಂದೆನೇ ಆಟ ಆಡ್ಕೊಂಡು ಕೂತಿದ್ದಾರೆ.
ಬಚ್ಚಿಟ್ಕೊಂಡು ಆಟ ಆಡೋ ಥರ ಆಟ ಆಡ್ತಿದ್ದಾರೆ. ಸೊ ಮಕ್ಕಳು ಎಲ್ಲ ಇದ್ರಲ್ಲ ಸ್ವಲ್ಪ ಏನಾದರೂ ಹೋಗಿ ಬಂದು ಏನಾದರೂ ಕೇಳ್ತಾನೆ ಇರ್ತಾರೆ ಅಂದ್ಬಿಟ್ಟು ಮದ್ದು ರೋಡನ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಮಕ್ಕಳು ಮನೇಲಿದ್ದರೆ ಹಾಗೆ ಅಲ್ವಾ, ಹೋಗಿ ಬಂದು ಏನಾದರೂ ಕೊಡಿ ಅಂತ ಕೇಳ್ತಾನೆ ಇರ್ತಾರೆ. ಹಾಗಾಗಿ ಸ್ವಲ್ಪ ಮದ್ದು ರೆಡಿನೂ ಕೂಡ ಮಾಡಿ ಇಟ್ಕೊಂಡ್ವಿ. ಈ ರೆಸಿಪಿನ ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ಹಾಕ್ತೀನಿ. ಹಾಗೆ ಮಧ್ಯಾಹ್ನ ಊಟ ಮಾಡಿಸ್ತಾ ಮಕ್ಕಳ ಜೊತೆ ಒಂದು ಫನ್ ಆ್ಯಕ್ಟಿವಿಟಿನ ಮಾಡಿಸ್ದೆ. ಮೊಬೈಲ್ ಇತ್ತು ಹೇಳ. ಈಗ ಫಸ್ಟ್ ಇದು ಬನ್ನಿ ಆಯ್ತಾ. ಏನ್ ಟಾಸ್ಕ್ ಅಂದ್ರೆ ಟಂಗ್ ಟ್ವಿಸ್ಟರ್ ಅಂತ. ಓಕೆ, ಈಗ ಒಂದು ವಾಕ್ಯನ ಹೇಳ್ತೀನಿ ನಾನು, ಅದನ್ನ ನೀವು ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ 5 ಟೈಮ್ಸ್ ಹೇಳ್ಬೇಕು ಆಯ್ತಾ. ಫಸ್ಟ್ ಇದು ಬನ್ನಿ. ಸಂಪಂಗಪ್ಪನ ಮಗ ಕೇಳ್ಬೇಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಮರಿ ಸಂಪಂಗಪ್ಪನ ಅಪ್ಪ ಅಷ್ಟೇ ಸಾಕು. ಸ್ಟಾರ್ಟಿಂಗ್ ಹೇಳಿದ್ರೆ ಸ್ಟಾರ್ಟಿಂಗ್ ಹೇಳ್ತೀನಿ, ಅದನ್ನ ಹೇಳು ಆಯ್ತಾ. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಇದನ್ನ 5 ಟೈಮ್ಸ್ ಒಂಚೂರು ತುದ್ಲಿಸ್ತೆ ಹೇಳು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಫಸ್ಟ್ ಹೇಳ್ಬೇಕು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ವಾವ್, ಗುಡ್. ಈಗ ಶ್ರಾವ್ಯ ಹೇಳು. ಅದನ್ನ ಹೇಳು. ಏನ್ ಹೇಳ್ತಿದ್ದೆ ಅದು? ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಈಗ ನೀನ್ ಒಂಚೂರು ದೊಡ್ಡೋಳಲ್ವಾ, ಒಂದು ಲೈನ್ ಎಕ್ಸ್ಟ್ರಾ ಕೊಟ್ಟ ನಾನು ನಿಂಗೆ ಬೇಡವಾ? ಹೇಳು, ಅದನ್ನ ಹೇಳು. ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ, ಸಂಪಂಗಪ್ಪನ ಮರಿ. ಓಕೆ, ಈಗ ಫಸ್ಟ್ ಟಾಸ್ಕ್ ಅಲ್ಲಿ ಬನ್ನಿ 1, ಶ್ರಾವ್ಯ 0. ಓಕೆ, ಈಗ ಸೆಕೆಂಡ್ 1. ಬರೀ ಈ ತರನೇ ಈ ತರನೇ ಕೇಳೋದು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಇದನ್ನ 10 ಟೈಮ್ಸ್ ಹೇಳ್ಬೇಕು. ಅಮ್ಮ 10 ಟೈಮ್, ಇದು ಚಿಕ್ಕದು. ಇದನ್ನ 10 ಟೈಮ್ಸ್ ಹೇಳ್ಬೇಕು. ಪುಕ್ಕ ಅಂತ ಹೇಳೋ ಕುಪ್ಪ ಅಂದ್ಬಿಡ ಆಮೇಲೆ. ಕಾಗೆದು ಪುಕ್ಕ, ಗುಬ್ಬಿದು ಪುಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಅಷ್ಟೇ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಫಾಸ್ಟ್ ಹೇಳ್ಬೇಕು. ಗುಬ್ಬಿ ಪುಕ್ಕ, ಹೇಳು. ಕಾಗೆ ಪುಕ್ಕ ಗುಬ್ಬಿ ಕಾಗೆ ಪುಕ್ಕ ಗುಬ್ಬಿ. ತಡಿ ಒಂದು ನಿಮಿಷ, ಅಕ್ಕ ಹೇಳ್ತಾಳೆ. ಫಾಸ್ಟ್ ಆಗಿ ಹೇಳ್ಬೇಕು ಇವಾಗ. ಅವನು ಭಾಷೆ ಮೇಕಿಂಗ್ ಬರುತ್ತೆ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ ಗುಬ್ಬಿ. ಈ ತರ ಫಾಸ್ಟ್ ಆಗಿ ಹೇಳ್ಬೇಕು. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, 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 ಕಾಗೆ ಪುಕ್ಕ ಗುಬ್ಬಿ ಪುಕ್ಕ ಹೇಳಿದೆ. ಗುಡ್. ಈಗ ಶ್ರಾವ್ಯ, ಈಗ ಇಬ್ಬನಿ ಅಕ್ಕ ಹೇಳ್ತಾಳೆ ಆಯ್ತಾ. ಬೇಡ ಸ್ವಲ್ಪ ಸ್ವಲ್ಪ ತಿನ್ನು. ಗುಬ್ಬಿ ಪುಕ್ಕ, ಕಾಗೆ ಪುಕ್ಕ 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 ಗುಬ್ಬಿ ಪುಕ್ಕ. Good. ಅವ್ವ. ಈಗ ನೆಕ್ಸ್ಟ್ ಶ್ರಾವ್ಯಕ್ಕ. ಕಾಗೆ ಪುಕ್ಕ ಗುಬ್ಬಿ ಪುಕ್ಕ, 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 ಕಾಗೆ ಪುಕ್ಕ ಗುಬ್ಬಿ ಪುಕ್ಕ. ಓಕೆ, ಇವಾಗ ಥರ್ಡ್ 1. ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಪ್ಪು ಕುಂಕುಮ ಕೆಂಪು ಕುಂಕುಮ. ನಿಮ್ಗೆ ಬರಲ್ಲ. ಏನ್ ಶ್ರಾವ್ಯ ಹೇಳ್ತಾನೆ? ಇಲ್ಲ, ಫಸ್ಟ್ ಸಾರಂಗ್ ಹೇಳ್ಬೇಕು ಇವಾಗ. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಫಾಸ್ಟ್ ಆಗಿ ಹೇಳಿ 5 ಟೈಮ್ಸ್. ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ, ಕೆಂಪು 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 ಕುಂಕುಮ ಕಪ್ಪು ಕುಂಕುಮ, ಕೆಂಪು ಕುಂಕುಮ ಕಪ್ಪು ಕುಂಕುಮ. ಇಶಾರ ಆಡ್ದಾಗ ಆಡ್ತಾ ಇದೆ.
ಲಾಸ್ಟ್ ಒಂದು ಕೇಳ್ತೀನಿ ಆಯ್ತಾ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಉದುರು ಹೇಳ್ಬೇಡಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಹೆಸರೇ ಮೂಸಲಿ 5 ಟೈಮ್ಸ್ ಹೇಳಿ. ಹೆಂಗ್ ಹೇಳ್ಬೇಕು ಗೊತ್ತಾ? ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ತರೀಕೆರೆ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. ಫಾಸ್ಟ್ ಹೇಳ್ಬೇಕು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯುತ್ತಿತ್ತು. ಇದು ಹೇಳಿ. She sells seashells ಅದು seashore. She sells ನೀರಾ ಫಾಸ್ಟ್ ಹೇಳ್ಬೇಕು. ನೀವು ಹೋಗ್ತೀರಾ ನಮ್ಗೆ ಹೋಗ್ಬೇಕಲ್ಲ. Okay. She sells seashells at the seashore. ನಾವೇನಿದ್ರು ಕನ್ನಡದ ಕಥಂಬಗಳು. ಇನ್ನೊಂದು ಪರ್ಪಲ್ ಪೀಪಲ್ ಪೇಪರ್. Purple people paper. 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 Okay? Next. ನಾವೆಲ್ಲ ಕನ್ನಡ ಕೇಳಿದ್ರೆ ಇವೆಲ್ಲ ಬರೀ ಇಂಗ್ಲೀಷೇ ಕೇಳ್ತೇವೆ. ಅವ್ರು ಕನ್ನಡದೇ ಗೊತ್ತಿಲ್ವಲ್ಲ. ಸೊ ರೆಡ್ ಲಾರಿ ಬ್ಲೂ ಲಾರಿ. ರೆಡ್ ಲಾರಿ ಬ್ಲೂ ಲಾರಿ. ಹೇಗೆ? ಫಾಸ್ಟ್ ಹೇಳ್ಬೇಕು. ರೆಡ್ ಲಾರಿ ಬ್ಲೂ ಲಾರಿ. ರೆಡ್ ಲಾರಿ ಬ್ಲೂ ಲಾರಿ. ಲಾರಿ. ಹೇಳಿ ನೋಡೋಣ ಫಸ್ಟ್. ನಾನು ನಿಮಗೆ ಕೇಳಿದ್ದು. ಬೇಡ ನೀನು ಹೇಳು, ನನಗೆ ಬರಲ್ಲ. ಓಕೆ, ನೀನು ಹೇಳು. ರೆಡ್ ಲಾರಿ ಬ್ಲೂ ಲಾರಿ. ರೆಡ್ ಲಾರಿ ಬ್ಲೂ ಲಾರಿ. ರೆಡ್ ಅವಳು ಇದನ್ನು ಕೇಳ್ತಾ ಇದ್ವಾ? ಫಾಸ್ಟ್ ಕೇಳ್ತಾ ಇದ್ದ ಅವಳು. ಆಯ್ತಾ? ಈಗ ಆಶ್ರಮನ್ ಕೇಳೋಣ. Hand is paining. Hand is paining. ಹಿಡ್ಕೊ ಅವಳಿಗೆ. ಹೇಳಕ್ಕ ನೀನೀಗ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು ಅಂತ ಫಾಸ್ಟ್ ಆಗಿ ಹೇಳು. ಫಾಸ್ಟ್ ಆಗಿ. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಇನ್ನ ಮೇಯ್ತಿತ್ತು. fast. ತರೀಕೆರೆ ಮೇಲೆ ಫಾಸ್ಟ್ ಆಗಿ ಹೇಳ್ಬೇಕು. ತರೀಕೆರೆ ಏರಿ ಮೇಲೆ 3 ಕರಿ ಕುರಿ ಮರಿ ಮೇಯ್ತಿತ್ತು. 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 3 ಕರಿ ಕರಿ ಮರಿ ಅಂದ್ರೆ ಏನು? ಕುರಿ ಮರಿ. ಬಟ್ ಓಕೆ ಅಷ್ಟು ಟ್ರೈ ಮಾಡಿದಾಳೆ. ಒಂದ್ಸರಿ ಇಲ್ಲ ಬಾ ಅಮ್ಮ. ನಮ್ಮ ಅಕ್ಕನ ಮಗಳಿಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಡ್ರಾಯಿಂಗ್ ಮಾಡೋದಾಗಲಿ ಸ್ಕೆಚಸ್ ಮಾಡೋದಾಗಲಿ ತುಂಬಾ ಇಂಟ್ರೆಸ್ಟ್ ಅವಳಿಗೆ. ಸೊ ನಾನು ಕೂಡ ಒಂದು ವೀಡಿಯೋನ ಮಾಡ್ಕೋತೀನಿ, ನಾನು ಸ್ಕೆಚ್ ಮಾಡು ಅಂತ ಹೇಳಿದೆ. ಸೊ ಹಾಗಾಗಿ ಆವಾಗಲೇ ಒಂದು 20 ಮಿನಿಟ್ಸ್ ಒಂದು ಹಾಫ್ ಆನ್ ಅವರ್ಗೇನೋ ಈ ವಿಡಿಯೋ ನೋಡಿಕೊಂಡು ಮೊಬೈಲಲ್ಲಿ ನೋಡಿಕೊಂಡು ಈ ಸ್ಕೆಚ್ನ ಮಾಡಿದ್ಲು. ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಅವಳು ಮಾಡಿರೋಂಥ ಕೆಲವೊಂದು ಸ್ಕೆಚಸ್ನ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ, ಕೆಲವೊಂದು ಫೋಟೋಸ್ನ ನೀವೇ ನೋಡಿ. ಹಾಯ್ ಎಲ್ಲರಿಗೂ. ನಾನಿದೊಂದು ಸ್ಕೆಚ್ ಮಾಡಿದ್ದೀನಿ. ಯಾರಿಗೆ ಸ್ಕೆಚ್ ತುಂಬ ಇಷ್ಟ ಆಗಿದೆ ಅವರು ಲೈಕ್ ಮಾಡಿ, ಮತ್ತು ಯಾರಿಗೆ ತುಂಬ ಇಷ್ಟ ಆಗಿದೆ ಅವರು ಕಾಮೆಂಟಲ್ಲಿ ಸೂಪರ್ ಅಂತ ಹಾಕಿ. ಹಾಗೆ ನಮ್ಮ ಶಂಭು ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ತೋರಿಸು ಚಿನ್ನ. ಫುಲ್ ಸೂಪರ್ ಆಗಿದೆ. ಇದು ಯಾರಿದು? ಯಾರು ಅನ್ಕೊಳ್ತೀರಾ? ಯಾರು? ನೀವೇ. ನಾನೇನಾ? ನಾನು ಇಷ್ಟೊಂದು ಚೆನ್ನಾಗಿದ್ದೀನಾ? ಬಿಫೋರ್ ವೆಡ್ಡಿಂಗ್. ಸೂಪರ್ ಮಗಳೇ, ಸೂಪರ್ ಸ್ಕೆಚ್ ಮಾಡಿದ್ಯಾ. ಥ್ಯಾಂಕ್ ಯು. ನಾ ಕಂಟಿನ್ಯೂ ಮಾಡು ಆಯ್ತಾ? ಯಾರಿಗೆ ಕೊಡ್ತೀಯ ಈಗ ಅದನ್ನ? ಯಾರಿಗೆ ಬೇಕು? ಯಾರಿಗೆ ಬೇಕು? ತಮ್ಮಂಗೆ ಕೊಡ್ತೀಯ ತಂಗಿಗೆ ಕೊಡ್ತೀಯ? ಅವನು ಕೊಟ್ರೆ ಅಷ್ಟೇ. ಇಬ್ರು ಬನ್ನಿ. ಇಬ್ರಿಗೂ ಕೊಡ್ತೀಯ? ಹೇಗಿದೆ ಚಿನ್ನು ಅಕ್ಕ ಮಾಡಿರೋದು? ಚೆನ್ನಾಗಿದೆ. ಒಂದು ಅರ್ಧ ಹಾಕ್ಬಿಡ್ತೀನಿ ಒಳಗೊಂದು ನನಗೊಂದು. ನಿನ್ನ ಕೆಲಸನೇ ಅದು ಅಲ್ವಾ? ಅರ್ಧ ಹಾಕಿದ್ರೆ ನಿಮ್ಮ ಕೆಲಸ. ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ. ಥ್ಯಾಂಕ್ ಯು.